ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬೌರಿಂಗ್ ಆಸ್ಪತ್ರೆ ಕಾಂಪೌಂಡ್ ಕುಸಿದು 7 ಮಂದಿ ಸಾವನ್ನಪ್ಪಿದ್ದಾರೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಘಟನಾ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿದಂತ ಶಾಸಕ ರಿಜ್ವಾನ್ ಅರ್ಷದ್ ಗಾಯಾಳುಗಳ ಆರೋಗ್ಯ ವಿಚಾರಿಸಿದ್ದಾರೆ. ನೋಡಿ, ಈ ಘಟನೆ ಬಗ್ಗೆ ಉನ್ನತ ಮಟ್ಟದ ತನಿಖೆ ಆಗಬೇಕು ಅಂತ ರಿಜ್ವಾನ್ ಅರ್ಷದ್ ಹೇಳಿದ್ದಾರೆ. ವಿದ್ಯುತ್ ಶಾಕ್ನಿಂದ ಮೃತಪಟ್ಟ ಯುವಕನಿಗೂ ಕೂಡ ಪರಿಹಾರ ಕೊಡಬೇಕಾಗುತ್ತೆ. ಶಿವಾಜಿನಗರದ ಶಾಸಕ ರಿಜ್ವಾನ್ ಅರ್ಷದ್ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಈಗಾಗಲೇ ಬೌರಿಂಗ್ ಆಸ್ಪತ್ರೆ ದುರಂತದಲ್ಲಿ 7 ಮಂದಿ ಮೃತಪಟ್ಟಿದ್ದಾರೆ. ಆ ಜಾಗಕ್ಕೆ ಭೇಟಿ ನೀಡಿ ಪರಿಶೀಲಿಸಿದ್ದಾರೆ. ಜೊತೆಗೆ ಗಾಯಾಳುಗಳ ಆರೋಗ್ಯವನ್ನು ವಿಚಾರಿಸಿದ್ದಾರೆ. ದುರಾದೃಷ್ಟದ ಘಟನೆ. ಗಾಯಾಳುಗಳು 7 ಮಂದಿ ಇದ್ದಾರೆ. ಎಲ್ಲರೂ ಒಂದು ಸ್ಥಿತಿ ಸ್ಟೇಬಲ್ ಆಗಿದೆ. ಈಗ ಬಂದಾಗ ಸ್ವಲ್ಪ ಗಂಭೀರತೆ ಕಾಣ್ತಾ ಇತ್ತು. ಈಗ ನಮ್ಮ ವೈದ್ಯರ ತಂಡ ಎಲ್ಲ ತುಂಬ ಪೂರ್ತಿ ಪ್ರಮಾಣದಲ್ಲಿ ಕೆಲಸ ಮಾಡಿ ಒಂದು ಸ್ಥಿತಿನ ಹತೋಟಿಲಿ ತೊಗೊಂಡಿದ್ದಾರೆ. ಸೊ ಈ ಸಂದರ್ಭದಲ್ಲಿ ಮುಂದೆ ಒಂದು ಫ್ಯೂ ಇನ್ವೆಸ್ಟಿಗೇಷನ್ಸ್ ಆಗಬೇಕು. ಬಟ್ ಆ್ಯಸ್ ಆಫ್ ನೌ ಅವರೆಲ್ಲರೂ ಒಂದು ಸ್ಟೆಬಿಲಿಟಿಲಿ ಇದ್ದಾರೆ. ಇಟ್ಸ್ ವೆರಿ ಡಿಫಿಕಲ್ಟ್. ಅದು ಹೆಂಗೆ ಅಂತಂದರೆ, ಬಂದಾಗ ಅವರೆಲ್ಲರೂ ಒಂದು ಆತಂಕದಲ್ಲಿರ್ತಾರೆ, ಒಂದು ಶಾಕಲ್ಲಿರ್ತಾರೆ. ಎಷ್ಟೋ ಜನಕ್ಕೆ BP ಲೋ ಆಗಿಬಿಟ್ಟಿತ್ತು, ತುಂಬ ಜನಕ್ಕೆ ಸ್ವಲ್ಪ ರಕ್ತಸ್ರಾವ ಆಗಿತ್ತು. ಈಗ ರಕ್ತ ನೋಡಿದ್ರೆ ಅವ್ರು ಇನ್ನೂ ಗಾಬರಿ ಆಗ್ತಾರೆ. ನಾವು ವೈದ್ಯರ ತಂಡ ಅವ್ರಿಗೆ ಒಂದು ಆಶ್ವಾಸನೆ ಕೊಟ್ಟು